ನಮಸ್ತೆ. ನಾನು ನಿಮ್ಮ ಪುಷ್ಪಾಂಜಲಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನ ಫೈನಲಿ ನಾವು ವೆಕೇಷನ್‌ಗೆ ಹೋಗುವಂತ ದಿನ ಬಂದೇ ಬಿಡ್ತು. ಅಂದ್ರೆ ಎಷ್ಟು ಸ್ಟ್ರೆಸ್‌ಫುಲ್ ಆಗಿತ್ತು ಅಂತಂದ್ರೆ ನಮ್ಗೆ. ಫಸ್ಟ್ ಟೈಮ್ ನಾವು ವೆಕೇಷನ್‌ನ ಈ ರೀತಿ ಫುಲ್ ಪ್ರೆಷರ್ ಆಗಿ ಹೋಗಿತ್ತು ಅಂತ ಹೇಳ್ಬೋದು. ಯೂಶುವಲಿ ವೆಕೇಷನ್ ಅಂದ್ರೇನೆ ಎಲ್ಲಾರು ಒಂಥರ ರಿಲ್ಯಾಕ್ಸ್ ಆಗಿ ಆ ತರ ಹೋಗಕ್ಕೆ ಇಷ್ಟಪಡ್ತಾರೆ. ನಮ್ದು ಸ್ವಲ್ಪ ಎಲ್ಲ ಉಲ್ಟಾ ಆಗೋಯ್ತು. ಅಂದ್ರೆ ಅದೇ ಇವ್ರದ್ದು ಡ್ಯಾನ್ಸ್‌ದೆಲ್ಲ ಏನು ಪ್ರಾಬ್ಲಮ್ ಇಲ್ಲ ಅಂದಿದ್ದಿದ್ರೆ ನಮಗೂ ಆರಾಮಾಗೇ ಇತ್ತು. ಬಟ್ ಡ್ಯಾನ್ಸ್ ಇದ್ದಿದ್ರಿಂದ ಸ್ವಲ್ಪ ಪ್ರೆಷರ್ ಆಯ್ತು. ಹೋಗ್ತೀವೋ ಇಲ್ವೋ ಅನ್ನೋ ತರ ಇದ್ದಿದ್ದು ಮೂಮೆಂಟ್. ಬಟ್ ಫೈನಲ್ ಆಗಿ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಹೋಗಿದ್ದು. ಇನ್ನ ನೀವು ಈ ವಿಡಿಯೋದಲ್ಲಿ ನೋಡಿದ್ರೆ ಪಾಪ ನಮ್ ಪಾವನಿ ಮಲಗ್ಬಿಟ್ಟಿದ್ಲು. ಅಂದ್ರೆ ಬೆಳಿಗ್ಗೆನೆ ಬೇಗ ಎದ್ದಿದ್ಲಲ್ವಾ, ಅವಳಿಗೆ ನಿದ್ದೆ ಬಂದ್ಬಿಟ್ಟಿತ್ತು. ಕ್ಯಾಬಲ್ಲೇ ಮಲ್ಕೊಂಡಿದ್ಲು. ಮಾರ್ನಿಂಗ್ ಸುಮಾರು ಒಂದ್ 5 ಗಂಟೆಗೆಲ್ಲ ಎದ್ದು ರೆಡಿ ಆಗಿ 6 ಗಂಟೆ ಅಷ್ಟೊತ್ತಿಗೆಲ್ಲ ನಾವು ಮನೆ ಬಿಟ್ಬಿಟ್ವಿ. ಇನ್ನ ಏರ್ಪೋರ್ಟ್‌ಗೆ ಹೋದ್ಮೇಲೆ ವೆಬ್ ಚೆಕಿಂಗ್ ಎಲ್ಲ ಮುಗಿಸ್ಕೊಂಡ್ಬಿಟ್ಟಿದ್ವಿ. ಬಟ್ ಆದ್ರೂ ಬೋರ್ಡಿಂಗ್ ಪಾಸ್ ಎಲ್ಲ ಇತ್ತಲ್ವಾ, ಸೊ ಅದು ನಮ್ಮ ಮನೆಯವ್ರು ನೋಡ್ತಾ ಇದ್ರು. ನಾವು ಹಾಗೆ ಒಂದು ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ಸ್ ತಗೊಳ್ಳೋಣ ಅಂತ ಹೇಳಿ ತಗೊಂಡ್ವಿ. ಸರಿ ಇನ್ನ ಎಲ್ಲ ಆಯ್ತು. ಇನ್ನ 1 ಅವರ್ ಏನೋ ಟೈಮ್ ಇತ್ತು ನಮ್ಗೆ. ಇದು ಲಗೇಜ್ ಎಲ್ಲ ಕೊಟ್ಬಿಟ್ಟಿದ್ವಿ. ಸರಿ ಇನ್ನ 1 ಅವರ್ ಟೈಮ್ ಇದೆ ಅಲ್ಲ ಬೋರ್ಡಿಂಗ್ಗೆ ಅಂತ ಹೇಳಿ ಮಕ್ಳು ಏನಾದ್ರು ತಿನ್ಬೇಕು ಅಂತ ಅಂದ್ರು. ಆಮೇಲೆ KFC ಇತ್ತಲ್ವಾ, ಸರಿ ಬರ್ಗರ್ ಕೊಡ್ಸಿ ಪಪ್ಪ ಅಂದ್ರು ಅಂತ ಹೇಳಿ ಬರ್ಗರ್ ಎಲ್ಲ ತಿನ್ಕೊಂಡು ಆಮೇಲೆ ನಮ್ದು ಇನ್ ಟೈಮ್ ಫ್ಲೈಟ್ ಏನಿತ್ತು ಹೋದ್ವಿ. ಇದು ಮತ್ತೆ ನಿಜವಾಗ್ಲು ಅಂದ್ರೆ ಒಂಥರ ಟೆನ್ಷನ್ ಆಯ್ತು. ನಾನು ಮತ್ತೆ ಹನಿ ಇದ್ದೇ ಡಿಸ್ಕಷನ್ ಮಾಡ್ತಾ ಇದ್ವಿ. ಎಷ್ಟು ಟೆನ್ಷನ್ ಇತ್ತು ಹೋಗ್ತೀವೋ ಇಲ್ವೋ ಅಂತ. ಬಟ್ ಹೋಗ್ತಿದೀವಿ ಅಲ್ಲ ಮಮ್ಮ ಅನ್ಬಿಟ್ಟು ಅವಳುನು ಹೇಳ್ತಾ ಇದ್ಲು. ಇನ್ನ ನಮ್ ಪಾವನಿ ಅಂತ ಅಂದ್ರೆ ನಮ್ ಪಾವನಿ ಯಾವ ತರ ಹೇಳಿದ್ಲು ಅಂದ್ರೆ, ಅಯ್ಯೋ ಬಿಡಮ್ಮ ನಮ್ಗೆ ಆಗದೇ ಇಲ್ಲ ಇದು, ಯಾವಾಗ ಪ್ಲಾನ್ ಮಾಡಿದ್ರು ಹಿಂಗೆ. ಅಂದ್ರೆ ನಾವು ಆಲ್ಮೋಸ್ಟ್ ಲಾಸ್ಟ್ ಜಾನ್ವರಿಯಿಂದ ಪ್ಲಾನ್ ಮಾಡ್ತಾನೆ ಇದ್ವಿ, ಇವಾಗ ಹೋಗೋಣ ಅವಾಗ ಹೋಗೋಣ ಅಂತ ಏನಾದ್ರೂ ಒಂದೊಂದು ಬರ್ತಾನೆ ಇತ್ತು. ಸೀರಿಯಸ್ಲಿ ಹೇಳ್ತೀನಿ, ಮಕ್ಕಳು ಚಿಕ್ಕವರಿದ್ದಾಗ ನಾವು ಏನೇನೋ ವೆಕೇಶನ್ಸ್ ಪ್ಲಾನ್ ಮಾಡ್ಬೋದು. ಬಟ್ ಅವಾಗ ಹೆಂಗಿರತ್ತೆ ಅಂತಂದ್ರೆ ಚಿಕ್ಕ ಮಕ್ಕಳು ಹ್ಯಾಂಡಲ್ ಮಾಡಕ್ ಆಗುತ್ತೋ ಇಲ್ವೋ, ಅವ್ರಿಗೆ ಊಟ ಸೆಟ್ ಆಗುತ್ತೋ, ಈ ತರ ಒಂದು ಟೆನ್ಷನ್ ಇರತ್ತೆ. ದೊಡ್ಡವರಾದ್ಮೇಲೆ ಹೋಗಕ್ ಈಸಿ ಅನ್ಸುತ್ತೆ. ಹೋಗ್ಬೋದು ದೊಡ್ಡವರಾದ್ಮೇಲೆ. ಬಟ್ ಕಾಲೇಜ್ ಲೈಫ್ಗೆ ಬರ್ತಾರೆ ನೋಡಿ, ಅವಾಗ ವೆಕೇಶನ್ ಪ್ಲಾನ್ ಮಾಡೋದೇ ತುಂಬಾ ಅಂದ್ರೆ ತುಂಬಾ ಕಷ್ಟ. ನಮಗೂ ಅದೇ ತರ ಆಗಿದೆ. ನಾವು ಮುಂಚೆ ಅಂತೂ ಸಿಕ್ಕಾಪಟ್ಟೆ ವೆಕೇಶನ್ಸ್ ಹೋಗ್ತಿದ್ವಿ. ಇವರಿಬ್ರು ಅಂದ್ರೆ ಸ್ಕೂಲ್ ಲೈಫ್ ಅಲ್ಲಿ ಇದ್ದಾಗ ಕಂಪಲ್ಸರಿ ವರ್ಷದಲ್ಲಿ ಅಟ್ಲೀಸ್ಟ್ ಒಂದು 3 ಇಂದ 4 ವೆಕೇಶನ್ಸ್ ಹೋಗ್ತಿದ್ವಿ. ಅಂದ್ರೆ ಲಾಂಗ್ ಎಲ್ಲ ಹೋದ್ರೆ ವರ್ಷಕ್ಕೆ, ಇನ್ನ ಚಿಕ್ಕ ಪುಟ್ಟದ್ದು ಇಲ್ಲಿಲ್ಲೇ ಅಂತ ಹೇಳಿ ಒಂದ್ 3-4 ಆದ್ರೂ ಹೋಗ್ತಾ ಇದ್ವಿ ನಾವು. ಬಟ್ ಯಾವಾಗ ಇವರು ಕಾಲೇಜ್ ಲೈಫ್ಗೆ ಬಂದ್ರು ಆವಾಗಿಂದ ನಮ್ಗೆ ಈ ತರ ಲಾಂಗ್ ಆಗಿ ವೆಕೇಶನ್ ಹೋಗೋದು ಸ್ವಲ್ಪ ಕಷ್ಟನೇ ಆಗತ್ತೆ. ಫಸ್ಟ್ ಡೇ ಬಂದು ನಾವು ಪ್ಲಾನ್ ಮಾಡಿದ್ದು ಬ್ಯಾಂಗ್ಳೂರಿಂದ ಡೈರೆಕ್ಟ್ ಅಮೃತ್ಸರ್ಗೆ ಪ್ಲಾನ್ ಮಾಡಿದ್ವಿ. ಅಂದ್ರೆ ನನ್ಗೆ ತುಂಬಾ ದಿನದಿಂದ ಗೋಲ್ಡನ್ ಟೆಂಪಲ್ ನೋಡ್ಬೇಕು ಅಂತ ಇತ್ತು. ಹಾಗೆ ವಾಘಾ ಬಾರ್ಡರ್ನ ಸಹ ಹೋಗ್ಬೇಕು ಅನ್ನೋದು ನನ್ನ ಪ್ಲಾನ್ ಆಗಿತ್ತು. 2 ಮಂತ್ಸ್ ಬಿಫೋರೇ ನಾವು ಎಲ್ಲ ಬುಕ್ ಮಾಡ್ಬಿಟ್ಟಿದ್ವಿ. ಆಮೇಲೆ ಬಂದು ಅದೇ ಅದು ಪೆಹಲ್ಗಾಮ್ದು ಇನ್ಸಿಡೆಂಟ್ ಆಯ್ತು. ಸರಿ ಹೋಗೋದು ಬೇಡ ಅಂತ ಹೇಳ್ಬಿಟ್ಟು ನಾವುನು ಸ್ವಲ್ಪ ಸುಮ್ನಾಗ್ಬಿಟ್ವಿ. ಓಕೆ ಬಿಡು, ಕ್ಯಾನ್ಸಲ್ ಮಾಡ್ಕೊಂಡ್ಬಿಡೋದು ಯಾವ ತರ ಆಗುತ್ತೆ ಅಂತ. ಅವಾಗ ಆಲ್ಮೋಸ್ಟ್ ಎಲ್ಲ ಫ್ಲೈಟ್ಸ್ ಎಲ್ಲ ಕ್ಯಾನ್ಸಲ್ ಆಗಿತ್ತು. ಮತ್ತೆ ಏರ್ಪೋರ್ಟ್ಸ್ ಎಲ್ಲ ಕ್ಲೋಸ್ ಮಾಡ್ಬಿಟ್ಟಿದ್ರು. ಅದು ಒಂದು ಇತ್ತು ನಮ್ಗೆ ಹೋಗೋದಿಲ್ವೇನೋ ಅಂತ ಹೇಳಿ. ಬಟ್ ಆಮೇಲೆ ಅದೆಲ್ಲ ಅಂದ್ರೆ ಫ್ಲೈಟ್ ಅಲೋ ಮಾಡಿದ್ರು. ಮತ್ತೆ ಏರ್ಪೋರ್ಟ್ಸ್ ಎಲ್ಲ ಓಪನ್ ಮಾಡಿದ್ರು. ಸರಿ ಆಮೇಲೆ ಹೋಗೋಣ ಅನ್ನೋಷ್ಟೊತ್ತಿಗೆ ಅದೇ ಅವಾಗ್ಲೇ ಇವ್ರಿಬ್ಬರದು ಟೆನ್ಷನ್ ಆಯ್ತು. ಆ ತರ ಆಯ್ತು ನಮ್ಗೆ. ಸೊ ಫಸ್ಟ್ ಅಮೃತ್ಸರ್ಗೆ ರೀಚ್ ಆದ್ವಿ ನಾವು ಇನ್ ಟೈಮು. ಇನ್ನ ಅಮೃತ್ಸರ್ಗೆ ಬಂದು ನಾವ್ ಯಾವುದೇ ರೀತಿಯ ಪ್ಯಾಕೇಜ್ ಎಲ್ಲ ಏನು ಮಾಡಿರ್ಲಿಲ್ಲ. ಸುಮಾರು ಜನ ನನ್ನ ಕೇಳ್ತಾ ಇದ್ರಿ ಮಿನಿ ಬ್ಲಾಗ್ಸ್ ಅಪ್ಲೋಡ್ ಮಾಡಿದಾಗ ನಿಮ್ದು ಏನು ಡೀಟೇಲ್ಸ್ ಎಲ್ಲ ಕ್ಲೀನ್ ಆಗಿ ಶೇರ್ ಮಾಡಿ, ಪ್ಯಾಕೇಜ್ ಯಾವ ತರ ಹೋಗಿದ್ರಿ ಅಂತ ಹೇಳಿ. ಸೊ ಅಮೃತ್ಸರ್ ಮತ್ತೆ ಡೆಲ್ಲಿ ನಾವು 2ಕ್ಕೆ ಇಂಡಿವಿಜುವಲ್ ಆಗಿ ಹೋಗಿದ್ದು. ಯಾವುದೇ ಒಂದು ಪ್ಯಾಕೇಜ್ ಎಲ್ಲ ನಾವ್ ಏನೂ ಮಾಡ್ಕೊಂಡಿರ್ಲಿಲ್ಲ.
ಸೊ ಅಲ್ಲಿ ಹೋಗಿ ಏರ್ಪೋರ್ಟ್ ರೀಚ್ ಆದ್ಮೇಲೆ ನಾರ್ಮಲ್ ಆಗಿ ಒಂದು ಕಾರ್ನ ಬುಕ್ ಮಾಡ್ಕೊಂಡು ಅಲ್ಲಿನೇ ನಾವು ಹೋಟೆಲ್ ರೂಮ್ನ ಹೋದ್ವಿ. ಅಲ್ಲಿ ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಆದ್ಮೇಲೆ ಫಸ್ಟ್ ಊಟ ಮಾಡ್ಕೊಂಡ್ಬಿಡೋಣ ಅಂದ್ರೆ ಬೆಳಿಗ್ಗೆ ನಾವು ತಿಂದಿದ್ದು, ಸೊ ಹೊಟ್ಟೆ ಹಸಿತಾ ಇತ್ತು. ಊಟ ಮಾಡ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಅಂದ್ರೆ ಗೋಲ್ಡನ್ ಟೆಂಪಲ್ಗೆ ರೀಚ್ ಆಗ್ಬೇಕು ಅಂತ ಹೇಳಿ ಅನ್ಕೊಂಡ್ವಿ. ಬಟ್ ಆ ಟೈಮಲ್ಲಿ ಅಂದ್ರೆ ಸ್ವಲ್ಪ ಇದು ಕ್ರೌಡ್ ಇರತ್ತೆ, ಪ್ಲಸ್ ನಮ್ಗೆ ವಾಘಾ ಬಾರ್ಡರ್ ಬೇರೆ ಹೋಗೋದಿತ್ತು. ಸೊ ಹಂಗಾಗಿ ಅಲ್ಲಿರೋರು ನಮ್ಗೆ ಏನ್ ಸಜೆಸ್ಟ್ ಮಾಡಿದ್ರು ಅಂದ್ರೆ ಗೋಲ್ಡನ್ ಟೆಂಪಲ್ ಬಂದು ನಿಮ್ಗೆ 24 ಅವರ್ಸ್ ಓಪನ್ ಇರುತ್ತೆ. ಸೊ ನೀವು ಈವ್ನಿಂಗು ಸಹ ಹೋಗ್ಬೋದು. ಬಟ್ ಕೆಲವೊಂದು ಸೈಟ್ ಸೀಯಿಂಗ್ಸ್ ಏನಿದೆ ಅದೆಲ್ಲ ನಿಮ್ಗೆ 5 to 6ಗೆ ಕೆಲವೊಂದು ಕ್ಲೋಸ್ ಆಗ್ಬಿಡತ್ತೆ. ಹಂಗಾಗಿ ನೀವು ಬೆಟರ್ ಗೋಲ್ಡನ್ ಟೆಂಪಲ್ ನೈಟ್ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಅಲ್ಲಿ ಲೋಕಲೈಟ್ಸ್ ಇರ್ತಾರಲ್ವ ಅವರು ಸಜೆಸ್ಟ್ ಮಾಡಿದ್ರು ನಮ್ಗೆ. ಸರಿ ಅಂತ ಹೇಳಿ ನಾವು ಫಸ್ಟು ಊಟ ಎಲ್ಲ ಮುಗಿಸ್ಕೊಂಡು ಆಮೇಲೆ ಅದೇ ವಾಘಾ ಬಾರ್ಡರ್ ನೋಡ್ಬಿಡೋಣ ಫಸ್ಟ್ ಅಂತ ಹೇಳಿ. ಆಕ್ಚುಲಿ ಅದು ವಾಘಾ ಬಾರ್ಡರ್ ಕ್ಲೋಸ್ ಇತ್ತು, ಏನು ಇರ್ಲಿಲ್ಲ ಓಪನ್. ಅಲ್ಲಿರೋರೆಲ್ಲ ಹೇಳಿದ್ರು ಏನು ಓಪನ್ ಇಲ್ಲ, ಏನಕ್ಕೆ ಹೋಗ್ತೀರಾ ಅಂತ. ಬಟ್ ಏನೋ ಗೊತ್ತಿಲ್ಲ, ನಮ್ಮ ಮನೆಯವ್ರು ಇಲ್ಲ ನಾನು ಹೋಗ್ಲೇಬೇಕು, ಇಲ್ಲಿವರೆಗೂ ಬಂದಿದ್ದೀನಿ, ಅಟ್ಲೀಸ್ಟ್ ಆ ಬಾರ್ಡರ್ ವರ್ಗೂ ನಾನು ಹೋಗ್ಲೇಬೇಕು, ನೋಡ್ಲೇಬೇಕು, ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಹೋದ್ವಿ. ಬಟ್ ನಿಜವಾಗ್ಲೂ ನಮ್ಗೆ ತುಂಬಾ ಬೇಜಾರಾಯ್ತು. ನನ್ಗೆ ಅದು ಪರೇಡ್ ಆಗುತ್ತೆ ವಾಘಾ ಬಾರ್ಡರ್ ಅಲ್ಲಿ, ಅಂದ್ರೆ ಆ ಕಡೆ ಪಾಕಿಸ್ತಾನವರು, ಈ ಕಡೆ ನಮ್ಮ ಇಂಡಿಯನ್ ಸೋಲ್ಜರ್ಸ್. ಆ ಪರೇಡ್ ನನ್ಗೆ ನೋಡ್ಬೇಕು ಅಂತ ಸಿಕ್ಕಾಪಟ್ಟೆ ಆಸೆ ಇತ್ತು. ಅಂದ್ರೆ ಅವ್ರದುಗಿಂತ ನನ್ಗೆ ನಮ್ಮ ಇಂಡಿಯನ್ ಸೋಲ್ಜರ್ಸ್ ನೋಡ್ಬೇಕು ಅನ್ನೋದು ನನ್ಗೆ ನಮ್ಮ ಮನೆಯವ್ರಿಗೆ ತುಂಬಾನೇ ಇಷ್ಟ ಆಯ್ತು. ಬಟ್ ಅದು ನಮ್ಗೆ ಇಲ್ಲಿ ಮಿಸ್ ಆಯ್ತು. ಬಟ್ ಆದ್ರೂ ಪರವಾಗಿಲ್ಲ, ನಾವು ಅಲ್ಲಿ ಬಾರ್ಡರ್ ಆದ್ರೂ ಅಟ್ಲೀಸ್ಟ್ ನೋಡ್ಕೊಂಡ್ ಬರೋಣ ಅಂತ ಹೇಳಿ ಹೋಗಿದ್ವಿ. ಇನ್ನ ಊಟಕ್ಕೆ ಅಂತ ಅಲ್ಲಿ ಒಂದು ಹೋಟೆಲ್ ಹೋಗಿದ್ವಿ. ತುಂಬಾನೇ ಚೆನ್ನಾಗಿತ್ತು ಊಟ ಮಾತ್ರ. ಅಂದ್ರೆ ಅಮೃತ್ಸರ್ಗೆ ಹೋಗಿದ್ದೀವಲ್ವಾ, ಪಕ್ಕಾ ಪಂಜಾಬಿ ಫುಡ್ ನ ಆರ್ಡರ್ ಮಾಡ್ಕೊಂಡಿದ್ವಿ. ತುಂಬಾ ಟೇಸ್ಟಿ ಆಗಿತ್ತು. ಅಲ್ಲಿ ಆ ಹೋಟೆಲ್ ತುಂಬಾ ಅಂದ್ರೆ ರೆಸ್ಟೋರೆಂಟ್ ತುಂಬಾ ಫೇಮಸ್ ಅಂತೆ. ಬಟ್ ಜನನೇ ಇರ್ಲಿಲ್ಲ. ನಾವ್ ಅದೇ ಅಂದ್ರೆ ಫಸ್ಟ್ ನಾವು ಅಲ್ಲಿ ಹೋದಾಗ ಗೂಗಲ್ ಅಲ್ಲೆಲ್ಲ ಸರ್ಚ್ ಮಾಡ್ಕೊಂಡು ಹೋಗಿದ್ವಿ. ಒಳ್ಳೆ ರೇಟಿಂಗ್ಸ್ ಎಲ್ಲ ಆಯ್ತು, ಬಟ್ ಜನನೇ ಇರ್ಲಿಲ್ಲ. ನಾವು ಅಯ್ಯೋ ಏನೋ ಮಿಸ್ಟೇಕ್ ಮಾಡ್ಬಿಟ್ವಾ, ಈ ತರ ಹೋಟೆಲ್ಗೆ ಬಂದ್ವಿ ಅಂತ ಅನ್ಕೊಂಡ್ವಿ. ಬಟ್ ಊಟ ಮಾತ್ರ ತುಂಬಾ ಟೇಸ್ಟಿ ಆಗಿತ್ತು. ಆಮೇಲೆ ನಮ್ಮ ಮನೆಯವ್ರು ಕೇಳ್ತಾ ಇದ್ರು, ಇಷ್ಟು ಚೆನ್ನಾಗಿದೆ, ಟೇಸ್ಟಿ ಆಗಿದೆ ಊಟ, ಬಟ್ ಯಾಕೆ ಯಾರು ಕಸ್ಟಮರ್ಸೇ ಇಲ್ಲ ಅಂತ ಹೇಳಿ. ಅದೇ ಅವರು ಹೇಳಿದ್ರು, ಈ ತರ ವಾರ್ ಆಗಿರೋದ್ರಿಂದ ನಮಗೂ ಎಲ್ಲಾ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಅಂತ. ನಿಜವಾಗ್ಲೂ ಅಲ್ಲಿ ಸಿಕ್ಕಾಪಟ್ಟೆ ಜನ ಟೂರಿಸ್ಟ್ ಮೇಲೆನೆ ಡಿಪೆಂಡ್ ಆಗಿರ್ತಾರೆ. ಸೊ ಇದಾಗಿರೋ ಈ ಪ್ರಾಬ್ಲಮ್ ಇಂದ ತುಂಬಾ ಜನಕ್ಕೆ ಅಲ್ಲಿ ಕಷ್ಟ ಆಗ್ತಾ ಇತ್ತು. ಅಂದ್ರೆ ಆಟೋ ಅವ್ರಾಗಿರ್ಬೋದು, ಮತ್ತೆ ಈ ತರ ರೆಸ್ಟೋರೆಂಟ್ಸ್ ಆಗಿರ್ಬೋದು, ಮತ್ತೆ ಅಲ್ಲಿ ಸಣ್ಣ ಪುಟ್ಟ ಅಂಗಡಿಗಳು ಇಟ್ಕೊಂಡಿರ್ತಾರೆ ನೋಡಿ ಅವ್ರಿಗೆಲ್ಲಾನು. ಸೊ ಅವರು ಹೋಟೆಲ್ ಅಂದ್ರೆ ರೆಸ್ಟೋರೆಂಟ್ ಅವ್ರು ಏನು ಇರ್ತಾರೆ ಅವರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು ಅದೆಲ್ಲ, ಎಷ್ಟು ಕಷ್ಟ ಆಗ್ತಿದೆ ನಮ್ಗೆ ಇವೆಲ್ಲ ಅನ್ಬಿಟ್ಟು. ಅದೆಲ್ಲ ಕೇಳ್ಬಿಟ್ಟು ನಮಗೂ ತುಂಬಾನೇ ಬೇಜಾರಾಯ್ತು. ಹೌದಲ್ವಾ, ಇವರೆಲ್ಲ ಟೂರಿಸ್ಟ್ ಮೇಲೆ ಎಷ್ಟು ಡಿಪೆಂಡ್ ಆಗಿರ್ತಾರೆ, ಈಗ ಅದು ಇಲ್ಲ ಅಂತಂದ್ರೆ ಇವ್ರ ಜೀವನ ಎಲ್ಲ ನಡೆಯೋದು ಎಷ್ಟು ಕಷ್ಟ ಅಂತ ಹೇಳಿ. ಬಟ್ ನಿಧಾನಕ್ಕೆ ಒಂದೇ ಓಪನ್ ಆಗ್ತಿದೆ. ಇನ್ಮೇಲೆ ಸ್ವಲ್ಪ ಹೋಪ್ ಇಟ್ಕೊಂಡಿದೀವಿ, ನಾರ್ಮಲ್ ಆಗತ್ತೆ ಅಂತ ಹೇಳಿ ಹೇಳ್ತಾ ಇದ್ರು. ಅದಾದ್ಮೇಲೆ ನಾವು ವಾಘಾ ಬಾರ್ಡರ್ ಹೋದ್ವಿ. ಅಲ್ಲಿ ಅಂದ್ರೆ ಶೂಟ್ ಮಾಡ್ಕೊಂಡಿದ್ವಿ, ಬಟ್ ನನ್ಗೆ ಅದು ಕ್ಲಿಪ್ಪಿಂಗ್ಸ್ ಮಿಸ್ ಆಗಿ ಹೋಗ್ಬಿಟ್ಟಿದೆ. ಅಲ್ಲಿ ಆಕ್ಚುಲಿ ನ್ಯೂಸ್ ಚಾನಲ್ಸ್ ಇತ್ತು, ಅದೆಲ್ಲ ಸ್ವಲ್ಪ ನಮ್ದು ಇಂಟರ್ವ್ಯೂ ಎಲ್ಲ ಮಾಡಿದ್ರು. ಬಟ್ ಆ ಕ್ಲಿಪ್ಪಿಂಗ್ಸ್ ಎಷ್ಟು ಹುಡುಕಿದ್ರು ನನ್ಗೆ ಸಿಗ್ಲಿಲ್ಲ, ಹಂಗಾಗಿ ನನ್ಗೆ ಹಾಕ್ಲಿಕ್ಕೆ ಆಗ್ಲಿಲ್ಲ. ಸೊ ಅಲ್ಲೂ ಅಷ್ಟೇ ಅದೇ ಅವರು ಹೇಳ್ತಾ ಇದ್ರು, ನ್ಯೂಸ್ ಚಾನಲ್ ಅವರೆಲ್ಲ ಅದೇ ಕೇಳ್ತಾ ಇದ್ರು, ಈ ತರ ಟೂರಿಸ್ಟ್ ಬರ್ದೇ ಇರೋದ್ರಿಂದ ಇಲ್ಲೂ ಎಲ್ಲ ತುಂಬಾ ಪ್ರಾಬ್ಲಮ್ ಆಗ್ತಿದೆ. ಸೊ ನಿಮ್ಗೆ ಏನ್ ಅನ್ಸುತ್ತೆ, ಯಾವ ತರ ಅಂತ ಹೇಳಿ. ನಮ್ಗೆ ಟೂರಿಸ್ಟ್ ಬಗ್ಗೆ ಅಂದ್ರೆ ಅಲ್ಲಿನ ಲೋಕಲೈಟ್ಸ್ ಬಗ್ಗೆ ತುಂಬಾ ಬೇಸರ ಇದೆ. ಬಟ್ ಆದ್ರೂನು ಅವ್ರು ಮಾಡಿದ್ದು ತಪ್ಪಲ್ವಾ. ಸೊ ಅದಕ್ಕೆ ನಾವು ನಮ್ಮ ಏನ್ ಇಂಡಿಯಾ ಅವರು ನಮ್ಮ ಆರ್ಮಿ ಏನು ಆಕ್ಷನ್ ತಗೊಂಡಿದೆ ಅದು ಕರೆಕ್ಟ್ ಇದೆ ಅಂತ ಹೇಳ್ಬಿಟ್ಟು ನಮ್ಮ ಒಪಿನಿಯನ್ ನಾವಲ್ಲಿ ಶೇರ್ ಮಾಡಿದ್ವಿ. ಬಟ್ ಆ ಕ್ಲಿಪ್ಪಿಂಗ್ಸ್ ಎಲ್ಲ ನಿಜವಾಗ್ಲೂ ಚೆನ್ನಾಗಿತ್ತು, ಮಿಸ್ ಆಗೋಗ್ಬಿಟ್ಟಿದೆ. ನನ್ಗೆ ಸಿಕ್ಕಿದ್ರೆ ತುಂಬಾ ಚೆನ್ನಾಗಿತ್ತು ಅಂತ ಹೇಳಿ ಅನ್ನಿಸ್ತಾ ಇತ್ತು. ಆಮೇಲೆ ಆನ್ ದ ವೇ ಬರ್ತಾ ಒಂದು ಮ್ಯೂಸಿಯಂಗೆ ಹೋಗಿದ್ವಿ. ಬಟ್ ನಾನು ಒಳಗೆ ಹೋಗಿರ್ಲಿಲ್ಲ, ಮಕ್ಕಳು ಮತ್ತೆ ಹಸ್ಬೆಂಡ್ ಹೋಗಿದ್ರು. ನಾನು ಈಚೆನೆ ಕುತ್ಕೊಂಡ್ಬಿಟ್ಟಿದ್ದೆ, ಸ್ವಲ್ಪ ಬಿಸಿಲು ಜಾಸ್ತಿಯಲ್ಲಿ ಟಯರ್ಡ್ ಆಗಿತ್ತು ಅಂತ ಹೇಳಿ. ಅವರೆಲ್ಲ ಹೋಗಿ ನೋಡ್ಕೊಂಡು ಬಂದ್ರು. ಸುಮಾರು ಜನ ನಾನು ಮಿನಿ ವ್ಲಾಗ್ ನ ಅಪ್ಲೋಡ್ ಮಾಡಿದಾಗೆಲ್ಲ ಡ್ರೆಸ್ಸಸ್ ಲಿಂಕ್ ಎಲ್ಲ ಕೇಳ್ತಾ ಇದ್ರಿ. ಸೊ ನಾವು ಆನ್ಲೈನ್ ಅಲ್ಲಿ ಯಾವುದೇ ಒಂದು ಡ್ರೆಸ್ ನ ಪರ್ಚೇಸ್ ಮಾಡೇ ಇಲ್ಲ. ಪ್ರತಿ ಒಂದು
ಆಫ್ಲೈನ್ ಅಲ್ಲಿ ಮಾಡಿರೋದು. ಸೊ ನಾನು ಯಾವ್ಯಾವ ವಿಡಿಯೋ ಹಾಕ್ತೀನಿ ಆ ವಿಡಿಯೋದಲ್ಲಿ ನಾವು ಹಾಕೊಂಡಿರುವಂತ ಡ್ರೆಸ್ ಡೀಟೇಲ್ಸ್ ನಾನು ಅದರಲ್ಲೇ ಶೇರ್ ಮಾಡ್ಬಿಡ್ತೀನಿ. ಇನ್ನ ಈ ವಿಡಿಯೋದಲ್ಲಿ ನಾನು ಹಾಕೊಂಡಿದ್ದಂತ ಒಂದು ಬಾಟಲ್ ಗ್ರೀನ್ ಕಾರ್ಡ್ ಸೆಟ್ ನ ಹಾಕೊಂಡಿದ್ದೀನಲ್ವಾ, ಇದು ಬಂದು ಈಗ ನಾನು ಹರ್ನಿ ಕಲೆಕ್ಷನ್ಸ್ ಅಂತ ಹೇಳಿ ಏನ್ ಸ್ಟಾರ್ಟ್ ಮಾಡಿದ್ದೀನಿ ಇದ್ರಲ್ಲೇ ನಾನು ತಗೊಂಡಿದ್ದು ಇದನ್ನ. ಹನಿ ಹಾಕೊಂಡಿರುವಂತ ಕಾರ್ಡ್ ಸೆಟ್ ಬಂದು ಜೂಡಿಯೋದಲ್ಲಿ ಪರ್ಚೇಸ್ ಮಾಡಿದ್ವಿ. ಇನ್ನ ಪಾವನಿ ಹಾಕೊಂಡಿರುವಂತ ಜೀನ್ಸ್ ಪ್ಯಾಂಟ್ ಅಂದ್ರೆ ಸಪರೇಟ್ ಪಾವನಿ ಹಾಕೊಂಡಿರೋದು. ಅವಳದು ಜೀನ್ಸ್ ಪ್ಯಾಂಟ್ ಮತ್ತೆ ಶರ್ಟ್ ಹಾಕೊಂಡಿದ್ಲು. ಅದು ಎರಡೂನು ಕಮರ್ಷಿಯಲ್ ಸ್ಟ್ರೀಟ್ ಅಲ್ಲಿ ಒಂದು ನಾರ್ಮಲ್ ಲೋಕಲ್ ಶಾಪ್ ಅಲ್ಲಿ ಪರ್ಚೇಸ್ ಮಾಡಿದ್ದು. ಇನ್ನ ನಾವು ಅಲ್ಲಿಂದ ಡೈರೆಕ್ಟ್ ಆಗಿ ಜಲಿಯನ್ ವಾಲಾ ಬಾಗ್ಗೆ ಬಂದ್ವಿ. ಸೊ ಇದು ಆಕ್ಚುಲಿ ನಮ್ಮ ಹನಿ ಮತ್ತೆ ಪಾವನಿ ಇಬ್ರು ಹೋಗ್ಲೇಬೇಕು ಅಂತ ಅನ್ಬಿಟ್ಟು ಹೇಳ್ತಾ ಇದ್ರು. ಅಂದ್ರೆ ಇದು ಗೋಲ್ಡನ್ ಟೆಂಪಲ್ ಏನಿದೆ ಅಲ್ಲಿ ನಿಯರ್ ಆಗೇ ಇದೆ. ಸೊ ಅವ್ರಿಗೆ ಇದೆಲ್ಲ ಓದಿದ್ರಲ್ವಾ ಬುಕ್ಸ್ ಅಲ್ಲಿ, ಸೊ ಅದನ್ನ ಅವರು ಡೈರೆಕ್ಟ್ ಆಗಿ ನೋಡ್ಬೇಕು ತಿಳ್ಕೊಬೇಕು ಅಂತ ಹೇಳ್ಬಿಟ್ಟು ಮಕ್ಳಿಬ್ರುನು ಹೇಳಿದ್ರು. ಸರಿ ಅನ್ಬಿಟ್ಟು ನಾವ್ ಹೆಂಗು ಗೋಲ್ಡನ್ ಟೆಂಪಲ್ ಹೋಗೋದು ನೈಟ್ ಅಲ್ವಾ, ಇನ್ನು 2 ಅವರ್ಸ್ ಟೈಮ್ ಇದೆ ಅಂತ ಅನ್ಬಿಟ್ಟು ಅಲ್ಲೂ ಹೋದ್ವಿ. ನಿಯರ್ ಪಕ್ಕದಲ್ಲೇನೆ ಇದೆ, ಜಾಸ್ತಿ ಏನು ದೂರನೂ ಇರ್ಲಿಲ್ಲ. ಸರಿ ಅಲ್ಲಿ ಹೋದ್ಮೇಲೆ ಸೊ ನಮ್ಮ ಹನಿ ಮತ್ತೆ ಇಬ್ರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು ನನ್ಗೆ. ನಾನ್ ಕೇಳ್ತಾ ಇದ್ದೆ ಏನು ಹೆಂಗೆ ಅನ್ಬಿಟ್ಟು. ಅವರು ಎಲ್ಲ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಿದ್ರು. ಅಮ್ಮ ಈ ತರ ಬ್ರಿಟಿಷ್ ಅವರು ನಮ್ಮ ಇಂಡಿಯನ್ಸ್ ನ ಈ ತರ ಶೂಟ್ ಮಾಡಿ ಹಿಂಗೆಲ್ಲ ಸಾಯಿಸಿದ್ದಾರೆ ಇಷ್ಟು ಜನ ಅನ್ಬಿಟ್ಟು. ಅದೆಲ್ಲ ನಿಜವಾಗ್ಲೂ ಅದೆಲ್ಲ ಕೇಳಿದಾಗ ನಮ್ಗೆ ಒಂದು ಸ್ವತಂತ್ರ ಸಿಗೋದಕ್ಕೆ ನಮ್ಮ ಪೂರ್ವಜರು ಎಷ್ಟು ಕಷ್ಟಪಟ್ಟಿದ್ದಾರೆ, ಎಷ್ಟು ತ್ಯಾಗ ಮಾಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಇದು ಎಸ್ಪೆಷಲಿ ನಮ್ಗಿಂತ ಮಕ್ಕಳು ತಿಳ್ಕೋಬೇಕು ಯಾವ್ಯಾವ ತರ ಆಗಿದೆ ನಮ್ಗೆ ಪ್ರಾಬ್ಲಮ್ಸ್ ಅನ್ನೋದು. ತುಂಬಾ ಚೆನ್ನಾಗಿತ್ತು ಅಲ್ಲೂ ಜಾಗ. ಪ್ಲಸ್ ತುಂಬಾ ಅಲ್ಲಿ ಒಳಗಡೆ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ರು. ಅದಾದ್ಮೇಲೆ ನಾವು ನೈಟ್ ಅಲ್ಲಿ ಗೋಲ್ಡನ್ ಟೆಂಪಲ್ ಗೆ ಹೋದ್ವಿ. ತುಂಬಾ ಜನ ಇದ್ರು. ನಾವ್ ಅದೇ ಅನ್ಕೊಂತಾ ಇದ್ವಿ ಇವಾಗೆಲ್ಲ ಟೂರಿಸ್ಟೇ ಇಲ್ಲ, ಖಾಲಿ ಇರತ್ತೇನೋ ಅನ್ಕೊಂಡ್ವಿ. ಬಟ್ ನಿಜವಾಗ್ಲೂ ಅಂದ್ರೆ ಅಲ್ಲಿ ಲೋಕಲ್ ಇರ್ತಾರಲ್ವಾ ಅವರು ಎಲ್ಲ ತುಂಬಾನೇ ಕ್ರೌಡ್ ಇತ್ತು. ಮತ್ತೆ ಅಲ್ಲಿ ಗೋಲ್ಡನ್ ಟೆಂಪಲ್ ಅಲ್ಲಿ ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್ ಅವರು. ಕಂಪಲ್ಸರಿಯಾಗಿ ಹೆಣ್ಮಕ್ಳು ದುಪ್ಪಟನ ಹಾಕೊಳ್ಳೇಬೇಕು, ಗಂಡಸರು ತಲೆಗೆ ಈ ರೀತಿ ಕಟ್ಕೋಬೇಕು. ಮಕ್ಳಿಬ್ರದ್ದು ದುಪ್ಪಟ ಇರ್ಲಿಲ್ಲ ಅಲ್ವಾ, ಸೊ ಹಂಗಾಗಿ ಅವರು ತಲೆಗೆ ಆತರ ಕಟ್ಕೋಬೇಕು ಅಂತ ಹೇಳಿದ್ರು. ಮತ್ತೆ ಸ್ಲೀವ್ಲೆಸ್ ಇತ್ತಲ್ವಾ ಅಂತ ಹೇಳಿ ನಾನೇ ಅಲ್ಲಿ ಒಂದ್ 2 ಶಾಲ್ ತರದ್ದು ಕೊಡ್ಸಿದೆ ಸ್ಮಾಲ್ ಅದನ್ನ ಹಾಕೊಂಡು ಒಳಗೋಗಿದ್ದು. ಪ್ಲಸ್ ಒಳಗಡೆ ಎನಿ ಕಾಸ್ಟ್ ನಮ್ಗೆ ಇದು ವಿಡಿಯೋಗ್ರಫಿ ಎಲ್ಲ ಏನು ಅಲೋ ಮಾಡೋದಿಲ್ಲ. ಫೋಟೋಸ್ ಬೇಕಾದ್ರೆ ತಗೊಬಹುದು, ಆದ್ರೆ ವಿಡಿಯೋಗ್ರಫಿ ಅಲೋ ಮಾಡಲ್ಲ. ಆದ್ರೆ ನಾವು ವಿಡಿಯೋಗ್ರಫಿ ಇದೆ ಅನ್ಬಿಟ್ಟು ಮಿನಿ ವ್ಲಾಗ್ಗೆ ಒಂದು ಶಾರ್ಟ್ ತಗೋತಾ ಇದ್ವಿ. ಬಟ್ ಅಲ್ಲಿ ಬಂದು ಅವರು ನಮ್ಗೆ ಡೈರೆಕ್ಟ್ ಆಗಿ ಹೇಳಿದ್ರು ವಿಡಿಯೋಗ್ರಫಿ ಬೇಡ, ಫೋಟೋಸ್ ಬೇಕಾದ್ರೆ ನೀವು ತಗೊಳ್ಳಿ ಅಂತ ಹೇಳಿ. ಮತ್ತೆ ಇನ್ನೊಂದ್ ಏನಂತಂದ್ರೆ ನಾನು ತಲೆ ಮೇಲೆ ದುಪ್ಪಟ ಹಾಕೊಂಡಿದ್ದೆ. ಒಂದ್ ಸ್ವಲ್ಪ ಅದೇನಾದ್ರೂ ಕೆಳಗೆ ಹಿಂಗ್ ಬಿದೋಗಿದೆ ಅಂದ್ರೆ ಸಾಕು ಅವ್ರು ಬಂದು ಹೇಳ್ತಿರ್ತಾರೆ ತಲೆ ಮೇಲೆ ದುಪ್ಪಟ ಹಾಕೊಳ್ಳಿ ಅಂತ. ಅಷ್ಟು ಸ್ಟ್ರಿಕ್ಟ್ ಆಗಿ ಮೇಂಟೈನ್ ಮಾಡ್ತಾರೆ. ಮತ್ತೆ ತುಂಬಾನೇ ಚೆನ್ನಾಗಿತ್ತು ನೋಡೋದಕ್ಕೆ. ಮತ್ತೆ ಅದ್ರಲ್ಲೂ ನಾವು ನೈಟ್ ಅಲ್ಲಿ ಹೋಗಿದ್ವಿ ಅಲ್ಲ, ಅಂದ್ರೆ ನಮ್ಗೆ ಒಳ್ಳೇದೇ. ಅಂದ್ರೆ ಅಲ್ಲಿ ಲೋಕಲ್ಸ್ ನಮ್ಗೆ ಹೇಳಿದ್ರು ನೈಟ್ ಅಲ್ಲಿ ಹೋಗಿ ದೇವಸ್ಥಾನಕ್ಕೆ ತುಂಬಾ ಚೆನ್ನಾಗಿರತ್ತೆ ಅನ್ಬಿಟ್ಟು. ಡೇಲ್ ಹೋಗಿದ್ದಿದ್ರೆ ನಮ್ಗೆ ಅಷ್ಟು ಚೆನ್ನಾಗಿರ್ತಿರ್ಲಿಲ್ವೇನೋ ಅನ್ನಿಸ್ತು. ನೈಟ್ ಅಲ್ಲಿ ಅದೆಲ್ಲ ನೋಡಿದ್ದು ಮಾತ್ರ ತುಂಬಾನೇ ಚೆನ್ನಾಗಿತ್ತು. ಅದು ಒಂದು ಎಕ್ಸ್ಪೀರಿಯನ್ಸು. ಕೆಲವೊಂದನ್ನೆಲ್ಲ ನಾವು ಬರೀ ಬಾಯಲ್ಲಿ ಅದನ್ನ ಶೇರ್ ಮಾಡೋದಕ್ಕಾಗಲ್ಲ, ನಾವೇ ಫೀಲ್ ಮಾಡ್ಕೊಬೇಕಾಗತ್ತೆ. ಸೊ ಅದು ಒಂದು ಚೆನ್ನಾಗಿತ್ತು. ಬಟ್ ಫಸ್ಟ್ ಡೇ ನಮ್ಮ ವೆಕೇಶನ್ ಏನಿತ್ತು ಆ ಡೇನ ನಾವು ತುಂಬಾನೇ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಸೊ ಇನ್ನು ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ದಿರಾ ಏನಾದರೂ ನನ್ನ ವ್ಲಾಗ್ಸ್ನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವ್ಲಾಗ್ಸ್ನ ನೋಡಿ ಅಂತ ಹೇಳ್ತಾ ಮತ್ತೊಂದು ವ್ಲಾಗಲ್ಲಿ ನಿಮ್ಮನ್ನೆಲ್ಲ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್, ಸಿ ಯು.